ಇನ್ನು ಈ ಪ್ರಕರಣದಲ್ಲಿ ಅನನ್ಯಾ ಭಟ್ ಮಿಸ್ಸಿಂಗ್ ಪ್ರಕರಣದಲ್ಲಿ ಸುಜಾತಾ ಭಟ್ ಕೈ ಹಿಡಿಯಲಿಲ್ಲ ಮಂಜುನಾಥ್. ಧರ್ಮಸ್ಥಳದ ಶ್ರೀ ಮಂಜುನಾಥ ಅಲ್ಲ, ಬದಲಾಗಿ ಆಕೆ ನಂಬಿಕೊಂಡಿದ್ದ ವಕೀಲ ಮಂಜುನಾಥ್. ಮಾನವೀಯತೆ ದೃಷ್ಟಿಯಿಂದ ಸುಜಾತಾ ಭಟ್ ಅವರ ಸಹಾಯಕ್ಕೆ ನಿಂತಿದ್ದೇನೆ ಅಂತ ಹೇಳಿದ ವಕೀಲರಾದ ಮಂಜುನಾಥ್ ಅವರು ಇದೀಗ ಒಬ್ಬಂಟಿಯಾಗಿದ್ದಾರೆ. ಸುಜಾತಾ ಭಟ್ ಅವರ ಸಹಾಯಕ್ಕೆ ಇದೀಗ ಬರ್ತಾ ಇಲ್ಲ ವಕೀಲರಾದ ಮಂಜುನಾಥ್ ಅವರು. ಸುಜಾತಾರಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರಂತೆ. ಸುಜಾತಾ ಅವರ ಅಸಲಿಯತ್ತು ಬಯಲಾದ ನಂತರದಲ್ಲಿ ಯಾಕೆ ಬೇಕು ಇವರು ಸಹವಾಸ ಅಂತ ಹೇಳಿ ಅಂತರವನ್ನ ಕಾಯ್ದುಕೊಳ್ತಿದ್ದಾರೆ ಮಂಜುನಾಥ್ ಅವರು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಮಾನವೀಯತೆ ದೃಷ್ಟಿಯಿಂದ ಕಳೆದು ಹೋಗಿರೋ ಮಗಳನ್ನ ಹುಡುಕೊಡೋ ಪ್ರಯತ್ನದ ಭಾಗವಾಗಿ ಸುಜಾತಾ ಭಟ್ ಅವರ ಪರವಾಗಿ ನಿಂತಿದ್ದೇನೆ ಅಂತ ಹೇಳ್ತಿದ್ರು ಮಂಜುನಾಥ್ ಅವರು. ಆದ್ರೆ ಯಾವಾಗ ಅನನ್ಯಾ ಭಟ್ ಅನ್ನೋ ಕ್ಯಾರೆಕ್ಟರೇ ಇಲ್ಲ ಅನ್ನೋದು ಗೊತ್ತಾಯ್ತು, ಇದೀಗ ಸುಜಾತಾ ಭಟ್ ಅವರಿಂದಲೂ ಅಂತರ ಅಂತೆ. ಒಬ್ಬಂಟಿ ಆಗ್ಬಿಟ್ರ ಸುಜಾತಾ ಭಟ್. ಈ ಕಡೆ ತಿಮರೋಡಿ ಗ್ಯಾಂಗ್ನ ಸಹಾಯವೂ ಇಲ್ಲ, ಕಾನೂನಾತ್ಮಕವಾಗಿ ಗಟ್ಟಿಯಾಗಿ ನಿಲ್ಲಕ್ಕೆ ವಕೀಲರ ಸಪೋರ್ಟ್ ಕೂಡ ಇಲ್ಲ. ಖಂಡಿತವಾಗಿಯೂ ಈ ಪ್ರಕರಣವನ್ನ ಗಮನಿಸಿದ್ರೆ ಸುಜಾತಾ ಭಟ್ ಸದ್ಯಕ್ಕೆ ಏಕಾಂಗಿ ಆಗಿರೋದಂತೂ ಸತ್ಯ. ಯಾಕಂತ ಹೇಳಿದ್ರೆ ತಿಮರೋಡಿ ಗ್ಯಾಂಗ್ ಕೂಡ ಒಂದ್ ಕಡೆಯಿಂದ ಕೈ ಬಿಟ್ಟಿದೆ ಅಂತ ಹೇಳ್ಬಹುದು. ಮೊನ್ನೆ ಕೊಟ್ಟ ಹೇಳಿಕೆಯನ್ನು ಗಮನಿಸಿದ್ರೆ ನಾವು ಜಾರಿಕೊಂಡಂತೆ ಇದೆ. ಯಾಕಂದ್ರೆ ಅವರು ಮಾಡಿರುವಂತಹ ಪ್ಲಾನ್ಗಳ ಯಾವ್ದು ವರ್ಕೌಟ್ ಆಗಿಲ್ಲ ಅನ್ನೋದು ಕೂಡ ಸಾಬೀತಾಗಿರುವಂತದ್ದು. ಜಯಂತ್ ಕೂಡ ನಮ್ಮ ಬಳಿ ಬಂದಾಗ ಅವ್ರ ಕಷ್ಟವನ್ನು ಹೇಳ್ಕೊಂಡಾಗ ನಾವು ಮಾನವೀಯತೆಯಿಂದ ಸಹಾಯ ಮಾಡೋಕೆ ಮುಂದಾಗಿದ್ದೇವೆ ಅನ್ನುವಂತ ಹೇಳಿಕೆ ಕೊಟ್ಟದ್ದು ಇರಬಹುದು. ಈಗ ಲಾಯರ್ ಕೊಟ್ಟಿರುವಂತ ಹೇಳಿಕೆಯನ್ನು ಗಮನಿಸಿದ್ರು ಕೂಡ ಎಲ್ಲರೂ ಕೂಡ ಸದ್ಯಕ್ಕೆ ಜಾರಿಕೊಂಡಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಸುಜಾತಾ ಭಟ್ ಈಗಾಗಲೇ ರಿಪಬ್ಲಿಕ್ ಕನ್ನಡದ ಮುಂದೆ ಎಲ್ಲಾ ಸತ್ಯವನ್ನ ಬಿಚ್ಚಿಟ್ಟಿರೋದು, ಈ ಪ್ಲಾನ್ ಅನ್ನ ಯಾಕೆ ರೂಪಿಸಲಾಗಿದೆ ಅನ್ನೋದನ್ನ ಕೂಡ ಬಿಚ್ಚಿಟ್ಟಿರೋದು. ಹಾಗಾಗಿ ಎಲ್ಲವೂ ಕೂಡ ಈಗ ವಕೀಲರಿಗೂ ಕೂಡ ಒಂದು ರೀತಿಯಲ್ಲಿ ಮುಖಭಂಗ ಆಗುವಂತ ಸಾಧ್ಯತೆಗಳು ಇರೋದ್ರಿಂದ ಎಲ್ಲಾ ರೀತಿಯಲ್ಲಿ ತಾವು ಈ ಪ್ರಕರಣದಿಂದ ಈ ಒಂದು ವಿಚಾರದಿಂದ ತಪ್ಪಿಸಿಕೊಳ್ಳೋದು ಅಥವಾ ಜಾರಿಕೊಳ್ಳೋದು ಒಳ್ಳೇದು ಅನ್ನುವಂತ ಒಂದು ನಿರ್ಧಾರಕ್ಕೆ ಎಲ್ಲರೂ ಕೂಡ ಬಂದಂತ ಇದೆ. ಆದ್ರೆ ಸುಜಾತಾ ಭಟ್ ಸದ್ಯಕ್ಕಂತೂ ಜಾರಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆಕೆ ಕೊಟ್ಟಿರುವಂತಹ ಹೇಳಿಕೆಗಳಿರ್ಬೋದು, ಆಕೆ ಮಾಡಿರುವಂತಹ ಡ್ಯಾಮೇಜ್ಗಳು ತುಂಬಾ ದೊಡ್ಡ ಮಟ್ಟದ್ದು. ಯಾಕಂದ್ರೆ ಅನನ್ಯಾ ಭಟ್ ಅನ್ನುವಳು ಮಣಿಪಾಲದಲ್ಲಿ ಸ್ಟೂಡೆಂಟ್ ಆಗಿದ್ಲು, ಅನಂತರದಲ್ಲಿ ಧರ್ಮಸ್ಥಳದಲ್ಲಿ ನಾಪತ್ತೆ ಆಗಿದ್ಲು ಅನ್ನುವಂತ ಒಂದು ಹೇಳಿಕೆಗಳು ಏನಿದೆ ಅದು ಇಡೀ ದೇಶದಲ್ಲಿ ವಿದೇಶದಲ್ಲೂ ಕೂಡ ಒಂದಷ್ಟು ಸಂಚಲನವನ್ನು ಮೂಡಿಸಿತ್ತು. ಹಾಗಾಗಿ ಈ ಎಲ್ಲ ಪ್ರಕರಣಕ್ಕೆ ಅದೊಂದಷ್ಟು ಪುಷ್ಟಿಯನ್ನ ಕೂಡ ಕೊಟ್ಟಿತ್ತು. ಸತ್ಯ ಇರಬಹುದು ಅಂತ ಜನ ಮಾತಾಡ್ಕೊಳ್ಳೋ ಹಂತಕ್ಕೆ ತಲುಪುವಲ್ಲಿಗೆ ಈ ಅನನ್ಯಾ ಭಟ್ ಪ್ರಕರಣ ಏನಿದೆ ಅದು ಒಂದು ಬಲವನ್ನು ತಂದುಕೊಟ್ಟಿತ್ತು. ಆದ್ರೆ ಸದ್ಯ ಎಲ್ಲವೂ ಕೂಡ ಸುಳ್ಳು ಅಂತ ಸಾಬೀತಾದಾಗ ಆದ್ರೆ ಆಕೆ ಇದನ್ನ ಹೇಳಿಕೆ ಕೊಟ್ಟು ಅಥವಾ ಎಲ್ಲೆಲ್ಲೋ ಹೇಳ್ಕೊಂಡು ಯೂಟ್ಯೂಬ್ ಮುಂದೆ ಹೇಳ್ಕೊಂಡು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ SIT ಈಗಾಗಲೇ ಆಕೆಯನ್ನ ಎಲ್ಲಾ ರೀತಿಯ ವಿಚಾರಣೆಯನ್ನ ಮಾಡ್ತದೆ. ಮತ್ತೆ ಎಲ್ಲೆಲ್ಲಿ ಯಾವ ರೀತಿಯ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಎಲ್ಲವನ್ನ ಕೂಡ ಕಲೆ ಹಾಕುವಂತ ಸಾಧ್ಯತೆಗಳಿದೆ. ಸದ್ಯಕ್ಕೆ SIT ತಂಡ ಬ್ಯುಸಿ ಆಗಿದೆ. ಯಾಕಂದ್ರೆ ತಿಮರೋಡಿ ಮನೆಗೆ ಚೆನ್ನನ ಮೊಬೈಲ್ ಇರ್ಬೋದು ಅಥವಾ ಬೇರೆ ಬೇರೆ ದಾಖಲೆಗಳನ್ನ ಹುಡುಕಾಡೋಕೆ ಹೋಗಿರುವಂತದ್ದು. ಹಾಗಾಗಿ ಅಲ್ಲಿ ಸರ್ಚಿನಲ್ಲಿ ಎರಡೂ ಮನೆಯಲ್ಲಿ, ತಮ್ಮನ ಮನೆಯಲ್ಲಿ ಮತ್ತು ತಿಮರೋಡಿ ಮನೆಯಲ್ಲಿ SIT ತಂಡ ಬ್ಯುಸಿ ಆಗಿರೋದ್ರಿಂದ ಸದ್ಯಕ್ಕೆ ಸುಜಾತಾ ಭಟ್ ಬೆಳಿಗ್ಗೆ 5 ಗಂಟೆಯಿಂದ ಬಂದು ಇಲ್ಲಿ ಕೂತಿರುವಂತದ್ದು. ಆದ್ರೆ ಆಕೆಯನ್ನ ಸಂಜೆ ತನಕ ಇಲ್ಲೇ ಕೂತಿರುವಂತ ಸಾಧ್ಯತೆಗಳು ಇರ್ತದೆ. ಆ ನಂತರದಲ್ಲಿ ವಿಚಾರಣೆಯನ್ನ ಮಾಡಬಹುದು ಅಥವಾ ಇನ್ನು ನಾಳೆನೂ ಕರೀಬಹುದು. ಬೇರೆ ಬೇರೆ ಸಾಧ್ಯತೆಗಳು ಕೂಡ ಸದ್ಯಕ್ಕೆ ಇರುವಂತದ್ದು. ಆದ್ರೆ ಯಾರೂ ಕೂಡ ಜಾರಿಕೊಂಡ್ರು ಕೂಡ ಸುಜಾತಾ ಭಟ್ ಅಂತೂ ಅಷ್ಟು ಸುಲಭವಾಗಿ ಇಲ್ಲಿಂದ ಜಾರಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕು. ಸ್ಮಿತಾ, ಇನ್ನು ಈ ಪ್ರಕರಣದಲ್ಲಿ ಅನನ್ಯಾ ಭಟ್ ಮಿಸ್ಸಿಂಗ್ ಪ್ರಕರಣದಲ್ಲಿ ಸುಜಾತಾ ಭಟ್ ಕೈ ಹಿಡಿಯಲಿಲ್ಲ ಮಂಜುನಾಥ್. ಧರ್ಮಸ್ಥಳದ ಶ್ರೀ ಮಂಜುನಾಥ ಅಲ್ಲ, ಬದಲಾಗಿ ಆಕೆ ನಂಬಿಕೊಂಡಿದ್ದ ವಕೀಲ ಮಂಜುನಾಥ್. ಮಾನವೀಯತೆ ದೃಷ್ಟಿಯಿಂದ ಸುಜಾತಾ ಭಟ್ ಅವರ ಸಹಾಯಕ್ಕೆ ನಿಂತಿದ್ದೇನೆ ಅಂತ ಹೇಳಿದ ವಕೀಲರಾದ ಮಂಜುನಾಥ್ ಅವರು ಇದೀಗ ಒಬ್ಬಂಟಿಯಾಗಿದ್ದಾರೆ. ಸುಜಾತಾ ಭಟ್ ಅವರ ಸಹಾಯಕ್ಕೆ ಇದೀಗ ಬರ್ತಾ ಇಲ್ಲ ವಕೀಲರಾದ ಮಂಜುನಾಥ್ ಅವರು. ಸುಜಾತಾರಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರಂತೆ. ಸುಜಾತಾ ಅವರ ಅಸಲಿಯತ್ತು ಬಯಲಾದ ನಂತರದಲ್ಲಿ ಯಾಕೆ ಬೇಕು ಇವರು ಸಹವಾಸ ಅಂತ ಹೇಳಿ ಅಂತರವನ್ನ ಕಾಯ್ದುಕೊಳ್ತಿದ್ದಾರೆ ಮಂಜುನಾಥ್ ಅವರು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಮಾನವೀಯತೆ ದೃಷ್ಟಿಯಿಂದ ಕಳೆದು ಹೋಗಿರೋ ಮಗಳನ್ನ ಹುಡುಕೊಡೋ ಪ್ರಯತ್ನದ ಭಾಗವಾಗಿ ಸುಜಾತಾ ಭಟ್ ಅವರ ಪರವಾಗಿ ನಿಂತಿದ್ದೇನೆ ಅಂತ ಹೇಳ್ತಿದ್ರು ಮಂಜುನಾಥ್ ಅವರು. ಆದ್ರೆ ಯಾವಾಗ ಅನನ್ಯಾ ಭಟ್ ಅನ್ನೋ ಕ್ಯಾರೆಕ್ಟರೇ ಇಲ್ಲ ಅನ್ನೋದು ಗೊತ್ತಾಯ್ತು, ಇದೀಗ ಸುಜಾತಾ ಭಟ್ ಅವರಿಂದಲೂ ಅಂತರ ಅಂತೆ.
ಒಬ್ಬಂಟಿ ಆಗ್ಬಿಟ್ರ ಸುಜಾತಾ ಭಟ್. ಈ ಕಡೆ ತಿಮರೋಡಿ ಗ್ಯಾಂಗ್ನ ಸಹಾಯವೂ ಇಲ್ಲ, ಕಾನೂನಾತ್ಮಕವಾಗಿ ಗಟ್ಟಿಯಾಗಿ ನಿಲ್ಲಕ್ಕೆ ವಕೀಲರ ಸಪೋರ್ಟ್ ಕೂಡ ಇಲ್ಲ. ಖಂಡಿತವಾಗಿಯೂ ಈ ಪ್ರಕರಣವನ್ನ ಗಮನಿಸಿದ್ರೆ ಸುಜಾತಾ ಭಟ್ ಸದ್ಯಕ್ಕೆ ಏಕಾಂಗಿ ಆಗಿರೋದಂತೂ ಸತ್ಯ. ಯಾಕಂತ ಹೇಳಿದ್ರೆ ತಿಮರೋಡಿ ಗ್ಯಾಂಗ್ ಕೂಡ ಒಂದ್ ಕಡೆಯಿಂದ ಕೈ ಬಿಟ್ಟಿದೆ ಅಂತ ಹೇಳ್ಬಹುದು. ಮೊನ್ನೆ ಕೊಟ್ಟ ಹೇಳಿಕೆಯನ್ನು ಗಮನಿಸಿದ್ರೆ ನಾವು ಜಾರಿಕೊಂಡಂತೆ ಇದೆ. ಯಾಕಂದ್ರೆ ಅವರು ಮಾಡಿರುವಂತಹ ಪ್ಲಾನ್ಗಳು ಯಾವ್ದು ವರ್ಕೌಟ್ ಆಗಿಲ್ಲ ಅನ್ನೋದು ಕೂಡ ಸಾಬೀತಾಗಿರುವಂತದ್ದು. ಜಯಂತ್ ಕೂಡ ನಮ್ಮ ಬಳಿ ಬಂದಾಗ ಅವ್ರ ಕಷ್ಟವನ್ನು ಹೇಳ್ಕೊಂಡಾಗ ನಾವು ಮಾನವೀಯತೆಯಿಂದ ಸಹಾಯ ಮಾಡೋಕೆ ಮುಂದಾಗಿದ್ದೇವೆ ಅನ್ನುವಂತ ಹೇಳಿಕೆ ಕೊಟ್ಟದ್ದು ಇರಬಹುದು. ಈಗ ಲಾಯರ್ ಕೊಟ್ಟಿರುವಂತ ಹೇಳಿಕೆಯನ್ನು ಗಮನಿಸಿದ್ರು ಕೂಡ ಎಲ್ಲರೂ ಕೂಡ ಸದ್ಯಕ್ಕೆ ಜಾರಿಕೊಂಡಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಸುಜಾತಾ ಭಟ್ ಈಗಾಗಲೇ ರಿಪಬ್ಲಿಕ್ ಕನ್ನಡದ ಮುಂದೆ ಎಲ್ಲಾ ಸತ್ಯವನ್ನ ಬಿಚ್ಚಿಟ್ಟಿರೋದು, ಈ ಪ್ಲಾನ್ ಅನ್ನ ಯಾಕೆ ರೂಪಿಸಲಾಗಿದೆ ಅನ್ನೋದನ್ನ ಕೂಡ ಬಿಚ್ಚಿಟ್ಟಿರೋದು. ಹಾಗಾಗಿ ಎಲ್ಲವೂ ಕೂಡ ಈಗ ವಕೀಲರಿಗೂ ಕೂಡ ಒಂದು ರೀತಿಯಲ್ಲಿ ಮುಖಭಂಗ ಆಗುವಂತ ಸಾಧ್ಯತೆಗಳು ಇರೋದ್ರಿಂದ ಎಲ್ಲಾ ರೀತಿಯಲ್ಲಿ ತಾವು ಈ ಪ್ರಕರಣದಿಂದ ಈ ಒಂದು ವಿಚಾರದಿಂದ ತಪ್ಪಿಸಿಕೊಳ್ಳೋದು ಅಥವಾ ಜಾರಿಕೊಳ್ಳೋದು ಒಳ್ಳೇದು ಅನ್ನುವಂತ ಒಂದು ನಿರ್ಧಾರಕ್ಕೆ ಎಲ್ಲರೂ ಕೂಡ ಬಂದಂತ ಇದೆ. ಆದ್ರೆ ಸುಜಾತಾ ಭಟ್ ಸದ್ಯಕ್ಕಂತೂ ಜಾರಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆಕೆ ಕೊಟ್ಟಿರುವಂತಹ ಹೇಳಿಕೆಗಳಿರ್ಬೋದು, ಆಕೆ ಮಾಡಿರುವಂತಹ ಡ್ಯಾಮೇಜ್ಗಳು ತುಂಬಾ ದೊಡ್ಡ ಮಟ್ಟದ್ದು. ಯಾಕಂದ್ರೆ ಅನನ್ಯ ಭಟ್ ಅನ್ನುವವಳು ಮಣಿಪಾಲದಲ್ಲಿ ಸ್ಟೂಡೆಂಟ್ ಆಗಿದ್ಲು, ಅನಂತರದಲ್ಲಿ ಧರ್ಮಸ್ಥಳದಲ್ಲಿ ನಾಪತ್ತೆ ಆಗಿದ್ಲು ಅನ್ನುವಂತ ಒಂದು ಹೇಳಿಕೆಗಳು ಏನಿದೆ ಅದು ಇಡೀ ದೇಶದಲ್ಲಿ ವಿದೇಶದಲ್ಲೂ ಕೂಡ ಒಂದಷ್ಟು ಸಂಚಲನವನ್ನು ಮೂಡಿಸಿತ್ತು. ಹಾಗಾಗಿ ಈ ಎಲ್ಲ ಪ್ರಕರಣಕ್ಕೆ ಅದೊಂದಷ್ಟು ಪುಷ್ಟಿಯನ್ನ ಕೂಡ ಕೊಟ್ಟಿತ್ತು. ಸತ್ಯ ಇರಬಹುದು ಅಂತ ಜನ ಮಾತಾಡ್ಕೊಳ್ಳೋ ಹಂತಕ್ಕೆ ತಲುಪುವಲ್ಲಿಗೆ ಈ ಅನನ್ಯ ಭಟ್ ಪ್ರಕರಣ ಏನಿದೆ ಅದು ಒಂದು ಬಲವನ್ನು ತಂದುಕೊಟ್ಟಿತ್ತು. ಆದ್ರೆ ಸದ್ಯ ಎಲ್ಲವೂ ಕೂಡ ಸುಳ್ಳು ಅಂತ ಸಾಬೀತಾದಾಗ ಆದ್ರೆ ಆಕೆ ಇದನ್ನ ಹೇಳಿಕೆ ಕೊಟ್ಟು ಅಥವಾ ಎಲ್ಲೆಲ್ಲೋ ಹೇಳ್ಕೊಂಡು ಯೂಟ್ಯೂಬ್ ಮುಂದೆ ಹೇಳ್ಕೊಂಡು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. SIT ಈಗಾಗಲೇ ಆಕೆಯನ್ನ ಎಲ್ಲಾ ರೀತಿಯ ವಿಚಾರಣೆಯನ್ನ ಮಾಡ್ತದೆ. ಮತ್ತೆ ಎಲ್ಲೆಲ್ಲಿ ಯಾವ ರೀತಿಯ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಎಲ್ಲವನ್ನ ಕೂಡ ಕಲೆ ಹಾಕುವಂತ ಸಾಧ್ಯತೆಗಳಿದೆ. ಸದ್ಯಕ್ಕೆ SIT ತಂಡ ಬ್ಯುಸಿ ಆಗಿದೆ. ಯಾಕಂದ್ರೆ ತಿಮರೋಡಿ ಮನೆಗೆ ಚೆನ್ನನ ಮೊಬೈಲ್ ಇರ್ಬೋದು ಅಥವಾ ಬೇರೆ ಬೇರೆ ದಾಖಲೆಗಳನ್ನ ಹುಡುಕಾಡೋಕೆ ಹೋಗಿರುವಂತದ್ದು. ಹಾಗಾಗಿ ಅಲ್ಲಿ ಸರ್ಚಿನಲ್ಲಿ ಎರಡೂ ಮನೆಯಲ್ಲಿ, ತಮ್ಮನ ಮನೆಯಲ್ಲಿ ಮತ್ತು ತಿಮರೋಡಿ ಮನೆಯಲ್ಲಿ SIT ತಂಡ ಬ್ಯುಸಿ ಆಗಿರೋದ್ರಿಂದ ಸದ್ಯಕ್ಕೆ ಸುಜಾತಾ ಭಟ್ ಬೆಳಿಗ್ಗೆ 5 ಗಂಟೆಯಿಂದ ಬಂದು ಇಲ್ಲಿ ಕೂತಿರುವಂತದ್ದು. ಆದ್ರೆ ಆಕೆಯನ್ನ ಸಂಜೆ ತನಕ ಇಲ್ಲೇ ಕೂತಿರುವಂತ ಸಾಧ್ಯತೆಗಳು ಇರ್ತದೆ. ಆ ನಂತರದಲ್ಲಿ ವಿಚಾರಣೆಯನ್ನ ಮಾಡಬಹುದು ಅಥವಾ ಇನ್ನು ನಾಳೆನೂ ಕರಿಬಹುದು. ಬೇರೆ ಬೇರೆ ಸಾಧ್ಯತೆಗಳು ಕೂಡ ಸದ್ಯಕ್ಕೆ ಇರುವಂತದ್ದು. ಆದ್ರೆ ಯಾರೂ ಕೂಡ ಜಾರಿಕೊಂಡ್ರು ಕೂಡ ಸುಜಾತಾ ಭಟ್ ಅಂತೂ ಅಷ್ಟು ಸುಲಭವಾಗಿ ಇಲ್ಲಿಂದ ಜಾರಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕು. ಸ್ಮಿತಾ, ಇನ್ನು ಈ ಪ್ರಕರಣದಲ್ಲಿ ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣದಲ್ಲಿ ಸುಜಾತಾ ಭಟ್ ಕೈ ಹಿಡಿಯಲಿಲ್ಲ ಮಂಜುನಾಥ್. ಧರ್ಮಸ್ಥಳದ ಶ್ರೀ ಮಂಜುನಾಥ ಅಲ್ಲ, ಬದಲಾಗಿ ಆಕೆ ನಂಬಿಕೊಂಡಿದ್ದ ವಕೀಲ ಮಂಜುನಾಥ್. ಮಾನವೀಯತೆ ದೃಷ್ಟಿಯಿಂದ ಸುಜಾತಾ ಭಟ್ ಅವರ ಸಹಾಯಕ್ಕೆ ನಿಂತಿದ್ದೇನೆ ಅಂತ ಹೇಳಿದ ವಕೀಲರಾದ ಮಂಜುನಾಥ್ ಅವರು ಇದೀಗ ಒಬ್ಬಂಟಿಯಾಗಿದ್ದಾರೆ. ಸುಜಾತಾ ಭಟ್ ಅವರ ಸಹಾಯಕ್ಕೆ ಇದೀಗ ಬರ್ತಾ ಇಲ್ಲ ವಕೀಲರಾದ ಮಂಜುನಾಥ್ ಅವರು. ಸುಜಾತಾರಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರಂತೆ. ಸುಜಾತಾ ಅವರ ಅಸಲಿಯತ್ತು ಬಯಲಾದ ನಂತರದಲ್ಲಿ ಯಾಕೆ ಬೇಕು ಇವರು ಸಹವಾಸ ಅಂತ ಹೇಳಿ ಅಂತರವನ್ನ ಕಾಯ್ದುಕೊಳ್ತಿದ್ದಾರೆ ಮಂಜುನಾಥ್ ಅವರು.